ನಮಸ್ಕಾರ. ಹರೀಶ್ ಶ್ರೀನಿವಾಸ. ಇದು ಬೃಂದಾವನ ಗೋಶಾಲ. ನಾವು ಲಾಸ್ಟ್ 6 ತಿಂಗಳಿಂದ ಇದ್ರ ಬಗ್ಗೆ ವಿಡಿಯೋ ಮಾಡಿದ್ವಿ. ತುಂಬ ಕಷ್ಟ ಆಗ್ತಾಯಿದೆ ಅಂತ ನಿಮ್ಮಲ್ಲಿ ತುಂಬ ಜನ ನಮಗೆ ಹೆಲ್ಪ್ ಮಾಡಿದ್ರಿ, ಫೋನ್ ಮಾಡಿದ್ರಿ. ಆದ್ದರಿಂದ ನಾವು ಒಂದು 6 ತಿಂಗಳು ಗೋಶಾಲೆ ನಡೆಸೋ ಥರ ಆಯಿತು. ಇದು ಗೋಶಾಲೆ, ಬೃಂದಾವನ ಗೋಶಾಲೆ ಬಗ್ಗೆ ನಿಮಗೆ ಗೊತ್ತಿದೆ. ಹಾಲಿನ ಡೈರಿ ಅಲ್ಲ, ಹಾಲು ಸಪ್ಲೈ ಮಾಡಲ್ಲ. ಹುಟ್ಟಿರೋ ಕರುಗಳ್ಗೇ ಹಾಲನ್ನು ಕೊಡ್ತೀವಿ. ಕಸಾಯಿಖಾನೆಯಿಂದ ಬಂದದ್ದು, ಏಟು ಬಿದ್ದಂಥ ಹಸುಗಳು, ಇಂಥದಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟು ಗೋಶಾಲೆಯನ್ನು ನಡೆಸ್ತಾ ಇದ್ದೀವಿ. 130ಕ್ಕೂ ಹೆಚ್ಚು ಏಷಿಯಸ್ಗಳಿದೆ. ಹಳ್ಳಿಕಾರು, ಮಲೆನಾಡು ಗಿಡ್ಡ, ಕಪಿಲ, ಅಮೃತಮಹಲು, ಈ ಥರ ಎಲ್ಲ ಬ್ರೀಡ್ಗಳು ಒಂದು 6 ರಿಂದ 7 ಬ್ರೀಡ್ ಇದೆ. ಕಸಾಯಿಖಾನೆಯಿಂದ ಬಂದದ್ದು, ಬಕ್ರೀದ್ ಹಬ್ಬದ ದಿನ ರೆಸ್ಕ್ಯೂ ಆದಂಥ ಹಸುಗಳು, ಮತ್ತು ಏಟು ಬಿದ್ದಂಥ ಹಸುಗಳು, ಅಂಜನಾಪುರ ಡಿಫ್ರೆಂಟ್ ಏರಿಯಾದಲ್ಲಿ ಏಟು ಬಿದ್ದಂಥ ಹಸುಗಳು, ರೆಸ್ಕ್ಯೂಗೋಸ್ಕರ, ಟ್ರೀಟ್ಮೆಂಟಿಗೋಸ್ಕರ ಬಂದಂಥ ಹಸುಗಳನ್ನ ಇಟ್ಕೊಂಡು ಸಾಕ್ತಾಯಿದ್ದೀವಿ. ಸೊ ಈಗ ನೀವು ಫಂಡ್ಸು ಕೊಟ್ಟಿದ್ದು ಆಲ್ಮೋಸ್ಟ್ ಕಡಿಮೆ ಆಗಿದೆ. ಈಗ ಮತ್ತೆ ಕಷ್ಟ ಆಗ್ತಾ ಇರೋದ್ರಿಂದ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ಹಿಂದಿನ ಸಲ ದಿನಕ್ಕೆ 10 ರೂಪಾಯಿ ಕಾಂಟ್ರಿಬ್ಯೂಷನ್ ಆಗಿ 300 ರುಪೀಸ್ ಪರ್ ಮಂತ್ ಕಾಂಟ್ರಿಬ್ಯೂಟ್ ಮಾಡಿ ಅಂತ ಕೇಳಿದ್ದೆ. ಸ್ವಲ್ಪ ಜನ ಮಾತ್ರ ಕಂಟಿನ್ಯೂ ಮಾಡ್ತಾಯಿದ್ದಾರೆ, ಇನ್ನು ಸ್ವಲ್ಪ ಜನ ಮಧ್ಯದಲ್ಲಿ ಬಿಟ್ಟೋಗಿದೆ. ಎಲ್ಲರಲ್ಲೂ ಒಂದು ರಿಕ್ವೆಸ್ಟು, ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಯಾರು ಗೋಶಾಲೆ ಬೇಕಾದ್ರೆ ನಮ್ಮ ವಾಟ್ಸಪ್ ಲಿಂಕಲ್ಲಿ ಮತ್ತು ನನ್ನ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಗೋಶಾಲೆಯ ಲೊಕೇಶನು ಇರುತ್ತೆ. ನಿಮ್ಮ ಇದ್ರ ಜೊತೆಗೆ ಸ್ಕ್ಯಾನರು, ಅಕೌಂಟ್ ಡೀಟೇಲ್ಸ್ ಕೂಡ ಇರುತ್ತೆ. ಯಾರಿಗೆ ಏನೇ ಬೇಕಾದರೂ ಈ ಕೆಳಗಡೆ ನಂಬರ್ಗೆ ಫೋನ್ ಮಾಡಿ. ಒಂದು ಸಲ ಗೋಶಾಲೆಗೆ ಬನ್ನಿ, ಗೋನ ನೋಡಿ, ನಿಮ್ಮ ಕಡೆಯಿಂದ ಏನು ಕಂಟ್ರೋಲ್ ಆಗುತ್ತೋ ಕಂಟ್ರೋಲ್ ಮಾಡಿ. ಬಿಸಿಲು ಕಾಲ ತುಂಬ ಕಷ್ಟ ಆಗಿದೆ. ನಿಮ್ಮೆಲ್ಲರ ಸಪೋರ್ಟ್ ಇದ್ದರೆ ನಾವು ಇನ್ನಷ್ಟು ಹಸುಗಳನ್ನ ಇಟ್ಕೊಂಡು ಸಾಕುವುದು. ಗೋ ಸಂರಕ್ಷಣೆ ನಮ್ಮ ಕಡೆಯಿಂದನೂ ಆಗಲಿ, ನಿಮ್ಮ ಕಡೆಯಿಂದನೂ ಆಗಲಿ. ಕೃಷ್ಣದೇವರ ಅನುಗ್ರಹ ನಿಮ್ಮ ಮೇಲೆ, ನಮ್ಮ ಮೇಲೆ, ಇಬ್ಬರ ಮೇಲೂ ಆಗಲಿ. ಧನ್ಯವಾದ. ಹರೀಶ್ ಶ್ರೀನಿವಾಸ್.